की जय हिंद जय हिंद जय हिंद जय हिंद जय हिंद जय हिंद वाइस ಮಾಡಿ ಸರ್ ಭಾರತ್ ಮಾತಾ ಕಿ जय भारत माता की जय भारत माता की जय जय हिंद जय हिंद जय हिंद जय हिंद जय हिंद जय हिंद 19ನೇ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ನಮ್ಮ ಆರ್.ಆರ್. ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಜನತೆಗೆ ಶುಭಾಶಯಗಳು. ಮತ್ತೆ ನಮ್ಮ ನಾಡಿನ ರೈತ ಬಾಂಧವರಿಗೆ, ನಮ್ಮ ದೇಶ ಕಾಯುವಂತ ಎಲ್ಲ ವೀರ ಯೋಧರಿಗೆ ಮತ್ತೆ ರೈತರಿಗೆ, ಆಮೇಲೆ ಕಾರ್ಮಿಕ ವರ್ಗದವರಿಗೆ ಎಲ್ಲರಿಗೂ ಈ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ನಮ್ಮ ಪಶ್ಚಿಮ ಜಿಲ್ಲಾ ಅಧ್ಯಕ್ಷ ಆದಂತ ಹನುಮಂತರಾಯಪ್ಪನವರು ಆಗಮಿಸಿ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ಯೂತ್ ಕಾಂಗ್ರೆಸ್ ಅವರಿಗೂ ಸಿಹಿ ಹಂಚಿ ಅವರ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿರ್ತಾರೆ. ಈ ದಿನ ನಮ್ಮ ಎಲ್ಲಾ ಕಾರ್ಯಕರ್ತರು, ಎಲ್ಲಾ ಪದಾಧಿಕಾರಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಪಶ್ಚಿಮ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ನಮ್ಮ ಪಶ್ಚಿಮ ಜಿಲ್ಲಾ ಅಧ್ಯಕ್ಷ ಆದಂತ ಹನುಮಂತರಾಯಪ್ಪರವರ ನೇತೃತ್ವದಲ್ಲಿ ಇವತ್ತು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಆರ್.ಆರ್. ನಗರದಲ್ಲಿ ವಿಭಿನ್ನವಾಗಿ ನಮ್ಮ ದೇಶ ಯೋಧರಿಗೆ ನಮನ ಸಲ್ಲಿಸ್ತಾ, ಹಾಗೆ ನಮ್ಮ ದೇಶಕ್ಕೆ ಏನು ನಮ್ಮ ಎಲ್ಲ ಇವತ್ತು ನಾವು ನೆಮ್ಮದಿಯಾಗಿದ್ದೀವಿ, ಸ್ವಾತಂತ್ರ್ಯ ತಂದುಕೊಟ್ಟಿರುವಂತ ಎಲ್ಲ ಗಣ್ಯರಿಗೆ ನಮ್ಮ ಎಲ್ಲ ಯುವ ಕಾಂಗ್ರೆಸ್ ಹುಡುಗರ ಪರವಾಗಿ, ನಮ್ಮ ರಾಜರಾಜೇಶ್ವರಿ ಕ್ಷೇತ್ರದ ಜನತೆ ಪರವಾಗಿ ಧನ್ಯವಾದ ಹೇಳಕ್ಕೆ, ತುಂಬ ಹೃದಯ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಇವತ್ತು ಮತಗಳ ರ್ಯಾಲಿ ಕೂಡ ಹಮ್ಮಿಕೊಂಡಿದ್ರೆ ಅರಿವು ಮೂಡಿಸ್ತಾ ಇದ್ದೀವಿ. ಅದೇ ಇವತ್ತೇನ್ ವಿಶೇಷವಾಗಿ ಇವತ್ತೇನು ಅಂದ್ರೆ ನಮ್ಮ ದೇಶದ ಒಂದು ಸಂವಿಧಾನ ವಿರುದ್ಧವಾಗಿ ಏನ್ ಈ ಕೇಂದ್ರದಲ್ಲಿ ಇರುವಂತ ಬಿಜೆಪಿ ಸರ್ಕಾರ ಇಡೀ ಜನಕ್ಕೆ ಮೋಸ ಮಾಡಿರುವಂತ ಒಂದು ಸರ್ಕಾರ, ಜನಗಳಿಗೆ ಗೊತ್ತಿಲ್ದಂಗೆ ಮತವನ್ನ ಮೋಸದಿಂದ ಮತಗಳತನ ಅಂತ ಮಾಡ್ಬಿಟ್ಟು ಅದೇನ್ ಅರ್ಥ ಆಗುತ್ತೆ ಅಂದ್ರೆ ದೇಶಕ್ಕೆ ಸಂದೇಶ ಅಂದ್ರೆ ದೇಶಕ್ಕೆ ಒಂದು ತಿರ್ಚುವಂತ ಕೆಲಸ ಮಾಡಿದ್ದಾರೆ. ದೇಶಕ್ಕೆ ಒಂದು ಇವ್ರ ಒಂದು ಕರಾಳವಾದ ಮುಖ ತೋರಿಸಿದ್ದಾರೆ. ಇವ್ರ ಮುಖವಾಡ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು, ವಿರೋಧ ಪಕ್ಷದ ನಾಯಕರು, ಅವರು ಇವರ ಬಂಡವಾಳನ ಬಯಲು ಮಾಡಿದ್ದಾರೆ. ಮತವನ್ನೇ ಇವರು ಕಳ್ತನ ಮಾಡಿ ಮೋಸದಿಂದ ಓಟ್ ಹಾಕಿಸ್ಕೊತಾರೆ ಅಂದ್ರೆ ಇವ್ರಿಗೆ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು, ಇವ್ರಿಗೆ ನಿಜವಾದ ಜನರ ಆಶೀರ್ವಾದ ಇಲ್ಲ. ಇವರು ಮೋಸದಿಂದ ಮತವನ್ನ ಏನು ಇವತ್ತು ಇವ್ರದೇ ಆದಂತ ಏನು ಚುನಾವಣೆ ಆಗದವ್ರನ್ನ ಹಾಕೊಂಡು ಅವ್ರನ್ನ ದುರ್ಬಳಕೆ ಮಾಡ್ಕೊಂಡು ಮಾಡ್ತಾ ಇದಾರೆ ಅಂದ್ರೆ ನಮ್ಮ ದೇಶದ ಪ್ರಜಾಪ್ರಭುತ್ವ ಎಲ್ಲ ಐತೆ ಅನ್ನೋದು ನಮ್ಗೆಲ್ಲ ಈಗಿನ ಯುವಕರಿಗೆ ಗೊತ್ತಾಗ್ತಾ ಇಲ್ಲ. ಈಗಿನ ಯುವಕರಿಗೆಲ್ಲ ದಾರಿ ತಪ್ಪಿಸುವಂತ ಕೇಂದ್ರ ಸರ್ಕಾರ ಮುಂದೆ ಹೋಗಿದೆ. ಏನು ನಾವೆಲ್ಲ ಯುವಕರನ್ನ ಒಂದು ಅದೇನೋ ಹೇಳಿದಾರೆ, ಅತಿ ಹೆಚ್ಚು ಯುವಕರಿಗೆ ಕೆಲಸ ಕೊಡಿಸ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಈ ತರ ಒಂದು ಮತಗಳತನ ಮಾಡಿ ಇವರೇ ದೊಡ್ಡ ಕಳ್ಳರು. ಇನ್ ಯುವಕರಿಗೆ ಯಾವ ತರ ದಾರಿ ತಪ್ಪಿಸ್ತಾರೆ ಅಂತ ಗೊತ್ತಿಲ್ಲ. ಆದ್ರಿಂದ ಇವತ್ತು ಏನು ನಮ್ ಸ್ವತಂತ್ರ ಸಿಕ್ಕಿರೋಂತ ದಿನ ನಾನು ಎಲ್ಲಾರನ್ನು ಕೇಳ್ಕೊಂತೀನಿ, ಈ ಸಂವಿಧಾನ ರಕ್ಷಣೆ ಮಾಡಬೇಕು. ನಮ್ಮ ಮತದಾನ ಏನು ಮತ ಕಳ್ತನ ನಡೀತಾ ಇದೆ ಅದನ್ನ ಇಲ್ಲಿ ಇವತ್ತಿನ ದಿನನೇ ನಮ್ಮ ಜನಗಳು ಸ್ವಾತಂತ್ರ್ಯ ದಿನ ನಮ್ಮ ಜನಕ್ಕೆ ಸ್ವಾತಂತ್ರ್ಯ ಇನ್ನೂ ಪೂರ್ಣವಾಗಿ ಸಿಗ್ಬೇಕು. ಯಾಕಂದ್ರೆ ಇವರು ಬಿಜೆಪಿ ಅವ್ರು ಬಂದು ನಮ್ಮ ಸ್ವಾತಂತ್ರ್ಯನಲ್ಲಿ ಕಿತ್ಕೋತಾ ಇದಾರೆ. ಆ ಸ್ವಾತಂತ್ರ್ಯನ ಕಿತ್ತು ಓಡಿಸ್ಬೇಕು ಅಂದ್ರೆ ಮುಂದಿನ ದಿನದಲ್ಲಿ ಈ ಬಿಜೆಪಿಯನ್ನ ಏನು ಭ್ರಷ್ಟ ಸರ್ಕಾರ ಇದೆ ಕಿತ್ತು ಒಗಿಬೇಕು. ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೇಕು. ದೇಶದ ಈ ಏನು ನಮ್ ಸ್ವಾತಂತ್ರ್ಯ ಸಿಕ್ಕಿದೆ ಎಲ್ರು ನೆಮ್ಮದಿಯಿಂದ ಹೋರಾಟ ಮಾಡ್ಬೇಕು ಅಂದ್ರೆ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೇಕು, ಸಂವಿಧಾನ ಉಳಿಸ್ಬೇಕು, ಈ ಮತಗಳತನ ಅನ್ನೋದನ್ನ ಇಲ್ಲಿಗೆ ಅಂತ್ಯ ಆಡ್ಬೇಕು ಅಂತ ಎಲ್ಲ ತಮ್ಮಲ್ಲಿ ಮುಖಾಂತರ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. बोलो भारत माता की जय, बोलो भारत माता की जय, वंदे मातरम।